ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟವಳು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಅವ್ರನ್ನ ಹೆಂಗ್ ಸಮಾಧಾನ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ರೀ. ಅವ್ರು ಸಮಾಧಾನ ಮಾಡ್ಕೋತಾರೆ ಮಲ್ಲಿ. ಫಸ್ಟ್ ನೀನ್ ಸಮಾಧಾನ ಮಾಡ್ಕೋ. ನೀನ್ ಈ ತರ ಅಪ್ಸೆಟ್ ಆದ್ರೆ ನನಗತಿ ಏನು? ಆಮೇಲೆ ನಾನ್ ಅಪ್ಸೆಟ್ ಆದ್ರೆ ನನ್ನ ಸಮಾಧಾನ ಮಾಡೋರು ಯಾರು? ನನ್ನ ಬಗ್ಗೆ ಏನೋ ಯೋಚನೆ ಮಾಡು ಮಲ್ಲಿ. ಪ್ಲೀಸ್ ಅಳಬೇಡ ಮಲ್ಲಿ. ಈಗ ಆಗಿರೋದಕ್ಕೆಲ್ಲ ನಾವ್ ಯಾರು ಏನು ಮಾಡಕ್ಕಾಗಲ್ಲ. ಹಂಗಂತ ಯಾರನ್ನೂ ಹೊಣೆ ಮಾಡಕ್ಕೂ ಆಗೋದಿಲ್ಲ. ಎಲ್ಲ ಹಣೆ ಬರ ಅಷ್ಟೇನೆ. ಪ್ಲೀಸ್ ಅಳಬೇಡ ಮಲ್ಲಿ, ಸಮಾಧಾನ ಮಾಡು. ಇವಾಗ ಈಗ ಆಗಿರೋದಕ್ಕೆ ಯಾರು ಹೊಣೆ ಅಲ್ಲ. ಎಲ್ಲ ಹಣೆ ಬರ ಅಷ್ಟೇ. ಪಾರ್ಥ ಸಮಾಧಾನ ಮಾಡ್ಕೊಳ್ಳಿ. ಹೀಗಾಗ್ಬಾರ್ದಾಗಿತ್ತು ನಿಜ, ಬಟ್ ಆಗೋಗಿದೆ. ನಾವೇನು ಮಾಡಕ್ಕಾಗಲ್ಲ. ಈಗ ಆಗಿರೋದನ್ನ ಒಪ್ಕೋಬೇಕು ಅಷ್ಟೆ. ಬೇರೆ ಆಪ್ಷನ್ ಇಲ್ಲ. ಇಲ್ಲ ಅಪೇಕ್ಷಾ, ಇದು ತುಂಬಾನೇ ಅನ್ಯಾಯ. ಹೀಗಾಗ್ಬಾರ್ದಾಗಿತ್ತು. ಐ ಮೀನ್, ಬಿಗ್ ಬ್ರೋಗೆ ಯಾಕೆ ಈ ತರ ಎಲ್ಲ ಆಗತ್ತೆ? ಒಳ್ಳೆತನಕ್ಕೆ, ಒಳ್ಳೆಯವರಾಗಿರೋದಕ್ಕೆ ಬೆಲೆನೇ ಇಲ್ವಾ? ಆ ದೇವರು ಯಾವಾಗ್ಲೂ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ಅಂತ ಹೇಳ್ತಾರೆ. ಅದೆಲ್ಲ ಬರೀ ಸುಳ್ಳ. ಅದೊಂದ್ ವೇಳೆ ನಿಜ ಆಗಿದ್ರೆ ಬಿಗ್ ಬ್ರೋಗೆ ಈ ತರ ಆಗ್ತಾನೆ ಇರ್ಲಿಲ್ಲ. ಪಾರ್ಥ, ನಿಮ್ ಸೆಂಟಿಮೆಂಟ್ ನನ್ಗೆ ಅರ್ಥ ಆಗತ್ತೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವ್ ಇದ್ರ ಬಗ್ಗೆನೇ ಯೋಚನೆ ಮಾಡಿ ನಿಮ್ ಮನ್ಸನ್ನ ಹಾಳು ಮಾಡ್ಕೋಬೇಡಿ. ಹಾಳಾಗಕ್ಕೆ ಏನಿದೆ ಅಪೇಕ್ಷಾ? ಆಲ್ರೆಡಿ ಹಾಳಾಗಿ ಹೋಗಿದೆ. ಈ ಒಂದು ಇನ್ಸಿಡೆಂಟ್ ನನ್ನ ತುಂಬಾನೇ ಡಿಸ್ಟರ್ಬ್ ಮಾಡಿದೆ. ಐ ಮೀನ್, ಇದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಪ್ರಶ್ನೆಗಳು ಬರ್ತಾನೆ ಹೋಗ್ತದೆ. ಆದ್ರೆ ಯಾವುದಕ್ಕೂ ಉತ್ತರನೇ ಸಿಗ್ತಲ್ಲ ನಂಗೆ. ಆದ್ರೆ ಬಿಗ್ ಬ್ರೋ ಅಂತವನ್ಗೆ ಈ ತರ ಆಗುತ್ತೆ ಅಂದ್ರೆ ನಮ್ಗಳ ಗತಿ ಏನು ಅಪೇಕ್ಷೆ? ಒಂದು ವಿಷಯ ಗೊತ್ತಾ? ನಮ್ ಬಿಗ್ ಬ್ರೋ ತುಂಬಾನೇ ಸೆಲ್ಫ್ಲೆಸ್. ಅವನ ಬಗ್ಗೆ ಯೋಚನೆ ಮಾಡಲ್ಲ. ತುಂಬಾನೇ ನಿಸ್ವಾರ್ಥಿ. ಯಾವಾಗ್ಲೂ ಬೇರೆಯವ್ರ ವೆಲ್ಫೇರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅವನ ಆಸೆ ಪಟ್ಟಿದ್ದು ಒಂದೇ, ತಾಯಿ ಪ್ರೀತಿ. ಅಮ್ಮ ಬರ್ತಾರೆ, ತಂಗಿ ಬರ್ತಾರೆ ಅಂತ ಎಷ್ಟು ಎಕ್ಸೈಟ್ ಆಗಿದ್ದ ಅವನು. ಆ ಎಕ್ಸೈಟ್ಮೆಂಟ್ ಅಲ್ಲಿ ಸಣ್ಣ ಮಕ್ಕಳ ತರ ಆಗ್ಬಿಟ್ಟಿದ್ದ ಅಪೇಕ್ಷಾ. ಇಷ್ಟು ವರ್ಷ ಅವನು ಅನುಭವಿಸಿದ್ ನೋಗೆ ಕೊನೆಗೂ ಫುಲ್ ಸ್ಟಾಪ್ ಸಿಗುತ್ತೆ ಅಂತ ನಾನು ತುಂಬಾನೇ ಹೋಪ್ಸ್ ಅಲ್ಲಿದ್ದೆ. ಅವನು ಕೂಡ ಅದೇ ನಂಬಿಕೆಯಲ್ಲಿದ್ದ. ಆದ್ರೆ ಆ ದೇವರು ಆ ನಂಬಿಕೆನ, ಸಂತೋಷನ ಚೂರ್ ಚೂರ್ ಮಾಡಾಕ್ಬಿಟ್ಟ. ಐ ಮೀನ್, ಇಷ್ಟೆಲ್ಲ ಆದ್ಮೇಲೆ ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಪೇಕ್ಷಾ? ನಿಮ್ಮೊಂದು ವಿಷಯ ಗೊತ್ತಾ? ಮನೇಲಿ ಯಾರಿಗೆ ನೋವಾದ್ರೂ ಬಿಗ್ ಬ್ರೋನೇ ಅವ್ರಿಗೆ ಸಮಾಧಾನ ಮಾಡೋದು. ಆದ್ರೆ ಈಗ ಅವ್ರಿಗೆ ಯಾರು ಸಮಾಧಾನ ಮಾಡ್ತಾರೆ ಅಪೇಕ್ಷೆ? ಜಸ್ಟ್ ಯೋಚನೆ ಮಾಡಿ. ನನಗೆ ಇಷ್ಟು ಹರ್ಟ್ ಆಗ್ತಾ ಇದೆ ಅಂದಮೇಲೆ ಬಿಗ್ ಬ್ರೋಗೆ ಎಷ್ಟು ಹರ್ಟ್ ಆಗ್ತಾ ಇರ್ಬೋದು ಅಪೇಕ್ಷೆ? ನಿಜ, ತುಂಬಾನೇ ಕಷ್ಟ ಇದು. ಭಾವ ತುಂಬಾ ಒಳ್ಳೆಯವರು. ಅವ್ರಿಗೆ ಹೀಗೆ ಆಗ್ಬಾರ್ದಾಗಿತ್ತು. ಬಟ್ ಪಾರ್ಥ, ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೀಗೆ ಅಪ್ಸೆಟ್ ಆದ್ರೆ ಮತ್ತೆ ನನಗೆ ತುಂಬಾನೇ ಕಷ್ಟ ಆಗತ್ತೆ. ಪ್ಲೀಸ್.
ನೋಡಿದ್ರೆ ನಿನಗೆ ಹುಷಾರಿಲ್ಲ. ಅಲ್ಲಿ ಇದ್ದಿದ್ವೊಂದು ಮನೆನೂ ಸುಟ್ಟೋಯ್ತು. ಮೊದಲಾಗಿದ್ರೆ ನಮಗೆ ಯಾರೂ ದಿಕ್ಕಿಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅನಿಸ್ತಿತ್ತು. ಆದ್ರೆ ಹೀಗಾಗಲ್ಲ ಅಮ್ಮ. ನಾವು ಅನಾಥರಲ್ಲ, ನಮಗೂ ಸಂಬಂಧಿಕರಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಕಾರಣ ಅಣ್ಣ ಮತ್ತೆ ಅದ್ಗೆ. ನಾವದು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಅಣ್ಣ ಅದ್ಗೆ ಅಂತವ್ರು ನಮಗೆ ಸಿಕ್ಕಿದ್ದಾರೆ. ಅವ್ರು ಇರೋದೇ ನನಗೊಂಥರ ನೆಮ್ಮದಿಮ್ಮ. ಅವ್ರು ಸಹಾಯ ಮಾಡ್ತಾರೆ ಅಂತಲ್ಲ, ಅಂಥವ್ರ ನೆರಳಲ್ಲಿ ನಾವು ಇದೀವಲ್ವಾ ಅನ್ನೋದೇ ಒಂದು ಖುಷಿ, ಒಂದು ಧೈರ್ಯ. ನಾನು ಮುಂಚೆ ಎಷ್ಟೋ ಮನೇಲಿ ಕೆಲಸ ಮಾಡಿಬಿಟ್ಟಿದ್ದೀನಮ್ಮ. ಆದರೆ ನನಗೆ ಬರೀ ಆ ಮನೇಲಿ ಪ್ರವೇಶ ಇರ್ತಿತ್ತೆ ಹೊರತು ಅವ್ರ ಮನಸ್ಸಲ್ಲ. ಮುಂಚೆ ನಾನು ಮನೆ ಕೆಲಸಕ್ಕೆ ಅಂತ ಹೋಗ್ತಿರೋವಾಗ ಅಲ್ಲಿ ಎಲ್ಲರೂ ನನ್ನನ್ನು ಮನೆ ಕೆಲಸದೋಳ ಥರನೇ ನೋಡ್ತಾ ಇದ್ರು. ಆದರೆ ಇವರು ನನ್ನ ತಮ್ಮವ್ರ ಥರ ನೋಡ್ತಾರೆ. ನಿಜವಾದ ಬಂಧು ಬಳಗ ಹೇಗಿರ್ಬೇಕು ಅಂತ ಅನ್ಕೋತೀವಿ ನೋಡು, ಅವ್ರು ಹಾಗಿದ್ದಾರೆ. ನಿನಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೊ ಅಂತ ಕಳ್ಸಿಕೊಟ್ಟು ಕೈಗೆ ದುಡ್ಡು ಕೊಟ್ಟು ಕಳ್ಸಿದ್ರು. ಅಣ್ಣನೂ ಅಷ್ಟೇ ಅಮ್ಮ. ನಿಮ್ಮಮ್ಮ ನಮ್ಮಮ್ಮ ಇದ್ದಾಗೆ ಅಂತ ಆಗಾಗ ನಿನ್ ಬಗ್ಗೆ ಕೇಳ್ತಿರ್ತಾರೆ. ನಿನಗಾದ್ರೂ ಅಮ್ಮ ಇದ್ದಾರೆ, ನೀನೇ ಪುಣ್ಯವಂತೆ, ನೀನೇ ಶ್ರೀಮಂತೆ ಅಂತ ಹೇಳ್ತಿರ್ತಾರೆ ಪಾಪ ಅವರು. ನಿಜವಾಗ್ಲೂ ಅಂಥವ್ರು ನನಗೆ ಸಿಕ್ಕಿರೋದು ಬರೀ ನನ್ನ ಪುಣ್ಯ ಅಲ್ಲ, ಅದೃಷ್ಟ. ಲಕ್ಷಕ್ಕೊಬ್ಬರವರು. ನನ್ನನ್ನ ಅವ್ರ ಸ್ವಂತ ತಂಗಿ ಥರ ನೋಡ್ಕೋತಾರಮ್ಮ ಅವರು. ಒಂದೊಂದ್ಸರ್ತಿ ಅವ್ರಿಗೆ ಒಳ್ಳೆತನ ನನಗೆ ಕಂಗಾಲ್ ಮಾಡ್ಬಿಡುತ್ತಮ್ಮ, ಅಷ್ಟು ಒಳ್ಳೆಯವ್ರವರು. ಅವರು ಅಷ್ಟೇ, ಅವ್ರ ಹೆಂಡತಿ ಇದಾರಲ್ಲ ಅತ್ತಿಗೆ, ಅವರು ಅಷ್ಟೇ. ಒಬ್ರಿಗೊಬ್ರು ಹೇಳಿ ಮಾಡಿಸಿದ ಜೋಡಿ ಅಮ್ಮ ಅವರು. ಇಷ್ಟು ದಿವಸ ನಮಗೆ ಕೊರಗಿತ್ತಲ್ವಾ, ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ನಾವು ಪರದೇಸಿಗಳು ಅಂತ. ಆದರೆ ಈಗ ನಮಗೆ ದೇವರಂತವ್ರು ಸಿಕ್ಕಿದ್ದಾರೆ. ನಾವು ಅವ್ರನ್ನ ನಂಬೋದಮ್ಮ. ಏನೇ ಇದ್ರೂ ನಾವು ಅವ್ರ ಹತ್ರ ಹೇಳ್ಕೋಬಹುದು. ಅವ್ರನ್ನ ನೋಡಿದ ತಕ್ಷಣ ನಮ್ಮವರು ಅನ್ನೋ ಭಾವನೆ ತಾನಾಗ್ ತಾನೇ ಬಂದ್ಬಿಡುತ್ತೆ ಗೊತ್ತಾ. ನೀನ್ ಹುಷಾರಾಗ್ತೀಯಲ್ಲ, ಆಗ ಒಂದಿನ ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವಾಗ ನಿನ್ಗೆ ಎಲ್ಲ ಗೊತ್ತಾಗುತ್ತೆ ಅವ್ರು ಎಂತವ್ರು ಅಂತ. ನಾನು ಆಡ್ತಿರೋ ಒಂದೊಂದು ಮಾತು ಎಷ್ಟು ಸತ್ಯ ಅಂತ. ಆಗ ನೀನೇ ಹೇಳ್ತೀಯ ಅವ್ರೆಷ್ಟು ಒಳ್ಳೆಯವರು ಅಂತ. ಆದ್ರೆ ಇವಾಗ ನನಗೆ ಕಾಡ್ತಿರೋ ಒಂದೇ ಬೇಜಾರಿನ ವಿಷಯ, ಈ ಆಸ್ಪತ್ರೆಯಿಂದ ನಿನಗೆ ಡಿಸ್ಚಾರ್ಜ್ ಆದ ತಕ್ಷಣ ನಿನ್ನ ಎಲ್ಲಮ್ಮ ಕರ್ಕೊಂಡು ಹೋಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.